ಮೊಳಕಾಲ್ ಇಂಜೆಕ್ಷನ್ಸ್ ಬಗ್ಗೆ ತುಂಬಾ ಅಡ್ವರ್ಟೈಸ್ಮೆಂಟ್ಸು ಇದೆ, ಆಮೇಲೆ ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಯಾವಾಗ ಕೊಡಬೇಕು, ತೊಗೊಂಡ್ರೆ ಎಷ್ಟು ಲಾಭ ಆಗುತ್ತೆ ಅಂತ. ಹೀಗೆ ಈಗ ಮೊಳಕಾಲ್ ಇಂಜೆಕ್ಷನ್ಸ್ ತುಂಬಾ ಆಲ್ಮೋಸ್ಟ್ ಒಂದು 50-60 ವರ್ಷದಿಂದ ಬರ್ತಾ ಇದೆ ಅನಿಸ್ತಾ ಇದೆ. ನಾವು ನೋಡಿದ್ರೆ ಅಂದ್ರೆ ಒಂದು 1950-60s ಇಂದಾನೆ ಮೊಳಕಾಲ್ ಇಂಜೆಕ್ಷನ್ ಬಗ್ಗೆ ಒಂದು ಮಾಹಿತಿ ಇದೆ ಬುಕ್ಗಳಲ್ಲಿ. ಈಗ ಮೊಳಕಾಲ್ ಇಂಜೆಕ್ಷನ್ ತುಂಬಾ ಬೇರೆ ಬೇರೆ ತರ ಬರುತ್ತೆ. ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಬರುತ್ತೆ, ಆಮೇಲೆ ಈಗ ಪ್ಲೇಟ್ಲೆಟ್ಸ್ ಅಂತ ಬರುತ್ತೆ, ಆಮೇಲೆ ಸ್ಟೆಮ್ ಸೆಲ್ಸ್ ಅಂತ ಬರುತ್ತೆ, ಆರ್ಟಿಫಿಷಿಯಲ್ ಲುಬ್ರಿಕೇಶನ್ ಇಂಜೆಕ್ಷನ್ಸ್ ಬರುತ್ತೆ. ಈಗ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಆರ್ಥರೈಟಿಸ್ ಇದ್ದವರಿಗೆ ಲಾಭ ಮಾಡುತ್ತೆ, ಆದರೆ ಕೆಲವೊಬ್ಬರಿಗೆ 3 ತಿಂಗಳು ನೋವು ಕಡಿಮೆ ಮಾಡುತ್ತೆ, ಕೆಲವೊಬ್ಬರಿಗೆ 6 ತಿಂಗಳು ನೋವು ಕಡಿಮೆ ಮಾಡುತ್ತೆ, ಕೆಲವೊಬ್ಬರಿಗೆ 1 ವರ್ಷದಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟರೆ ನೋವು ಇರಲ್ಲ. ಇನ್ನು ಈಗ ಆರ್ಟಿಫಿಷಿಯಲ್ ಲುಬ್ರಿಕೇಶನ್ ಇಂಜೆಕ್ಷನ್ಸ್ ಅಂತ ಬರ್ತವೆ. ಬಹಳ ವರ್ಷದಿಂದ ರಿಸರ್ಚ್ ನಡೀತಾ ಇದೆ, ಆದರೆ ಅದರಿಂದ ಲಾಭ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋದು ಇನ್ನೂ ಅಷ್ಟೊಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಆಮೇಲೆ ಈ ಪ್ಲೇಟ್ಲೆಟ್ಸು, ಸ್ಟೆಮ್ ಸೆಲ್ಸು, ಇದ್ರ ಬಗ್ಗೆ ರಿಸರ್ಚ್ ಸೈಂಟಿಫಿಕ್ ಎವಿಡೆನ್ಸ್ ಇನ್ನು ಕನ್ಕ್ಲೂಸಿವ್ ಆಗಿ ಬಂದೇ ಇಲ್ಲ. ಇವ್ರಿಗೆ ಕೊಟ್ಟರೆ ಇವ್ರಿಗೆ ಲಾಭ ಆಗುತ್ತೆ, ಕೊಟ್ಟರೆ ನೋವು ಕಡಿಮೆ ಆಗುತ್ತೆ, ಕಾರ್ಟಿಲೇಜ್ ರೀಜನರೇಟ್ ಆಗುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಇದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಸಿಗುತ್ತೆ ನಿಮಗೆ, ಗೂಗಲಲ್ಲಿ ಮಾಹಿತಿ ಸಿಗುತ್ತೆ, ಆಮೇಲೆ ವೈದ್ಯರನ್ನ ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಮಾಹಿತಿನ ತಿಳ್ಕೊಂಡು ಲಾಭ ಆದರೆ ಆಗುವಾಗ ಇದ್ರೆ ಅದನ್ನ ನೀವು ತಗೊಳ್ಕೋಬಹುದು. ಈ ಮಾಹಿತಿಯನ್ನ ಯಾರು ಇಂಜೆಕ್ಷನ್ ತಗೋಬೇಕಂತಿರ್ತಾರೆ, ಯಾರಿಗೆ ತೊಂದರೆ ಇದೆ ಅವರಿಗೆ ಶೇರ್ ಮಾಡಿ.